ಆಲಮಟ್ಟಿ ಜಲಾಶಯದಲ್ಲಿ ಹಾಗಾದ್ರೆ ಒಳಹರಿವು ಮತ್ತು ಹೊರಹರಿವಿನ ಪ್ರಮಾಣ ಹೇಗಿದೆ ಆ ಡೀಟೇಲ್ಸ್ ಅನ್ನು ಕೂಡ ನೋಡೋಣ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಆಲಮಟ್ಟಿ ಜಲಾಶಯಕ್ಕೂ ಕೂಡ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಡ್ಯಾಂಗೆ ಒಳಹರಿವು ಹೆಚ್ಚಳ ಆಗಿದೆ. ಇನ್ಫ್ಲೋ ಆಲಮಟ್ಟಿಗೆ 80,000 ಕ್ಯೂಸೆಕ್ಗೂ ಅಧಿಕ ಒಳಹರಿವು ಇರೋದು ಸದ್ಯಕ್ಕೆ ಕಾಣಿಸ್ತಾ ಇದೆ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಆಗ್ತಾ ಇರುವಂತಹ ಮಳೆ ಇನ್ಫ್ಲೋವನ್ನು ಜಾಸ್ತಿ ಮಾಡ್ತಾ ಇದೆ. 80,000 1,00,000 ಕ್ಯೂಸೆಕ್ ಅಂತ ಹೇಳಿದ್ರೆ ಸಹಜವಾಗಿ ಈ ನದಿ ಪಾತ್ರದಲ್ಲಿ ನೀರಿನ ಮಟ್ಟ ಕೂಡ ಏಕಾಏಕಿ ಏರಿಕೆ ಆಗುತ್ತೆ. ವಿಜಯಪುರ, ಬೆಳಗಾವಿ ಭಾಗ ಇರಬಹುದು, ರಾಯಚೂರು ಭಾಗ ಇರಬಹುದು, ಅಲ್ಲೆಲ್ಲ ಕೂಡ ನೀರು ಸರಾಗವಾಗಿ ಬರ್ತಾ ನೀರಿನ ಮಟ್ಟ ಕೂಡ ಲೆಂತ್ ಕೂಡ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣೆ ಒಡಲು ಇದೀಗ ಮತ್ತೆ ತುಂಬಿಕೊಂಡಿದೆ ಅಂತ ಹೇಳ್ಬೋದು. ನೀವು ನೋಡ್ತಿರ್ಬೋದು, ನಾವೀಗ ವಿಜಯಪುರ ಜಿಲ್ಲೆಯಲ್ಲಿ ಬರುವಂಥ ಆಲಮಟ್ಟಿ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಇದೆ, ಆ ಜಲಾಶಯದಲ್ಲಿ ಇದ್ದೀವಿ. ಇದೇನು ಅಂತಂದರೆ ಸಂಪೂರ್ಣವಾಗಿ ಕಳೆದ 2-3 ದಿನಗಳ ಹಿಂದೆನೇ ಏನು ಅಂತಂದರೆ ಕೇವಲ 2 TMC ಅಷ್ಟು ನೀರು ಮಾತ್ರ ಇಲ್ಲಿ ಸಂಗ್ರಹವಿತ್ತು. ಪ್ರಮುಖವಾಗಿ ಏನು ಅಂತಂದರೆ ಜೂನ್ ತಿಂಗಳಲ್ಲೇ ಮಳೆ ಆಗಿದ್ದರೆ ಒಂದು ಪ್ರಮುಖವಾಗಿ ಏನು ಸಂಪೂರ್ಣವಾದಂಥ ಜಲಾಶಯ ಏನಿತ್ತು ಭರ್ತಿ ಆಗಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಜುಲೈ ಕಳೆದರೂ ಕೂಡ ಮಳೆ ಆಗಿರಲಿಲ್ಲ. ಪ್ರಮುಖವಾಗಿ ಈ ಜಲಾಶಯ ತುಂಬಬೇಕು ಅಂತಂದರೆ ಮಹಾರಾಷ್ಟ್ರದಲ್ಲಿ ಮಳೆ ಆಗಬೇಕಾಗುತ್ತೆ. ಮಹಾರಾಷ್ಟ್ರದಲ್ಲಿ ಮಳೆ ಇರಲಾರ್ದ ಕಾರಣಕ್ಕಾಗಿ ಏನು ಅಂತಂದರೆ ಜುಲೈ ತಿಂಗಳು ಬಂದರೂ ಕೂಡ ಒಂದು ಹನಿ ನೀರು ಕೂಡ ಇಲ್ಲಿಗೆ ಬಂದಿರಲಿಲ್ಲ. ಇದೇ ಕಾರಣಕ್ಕೆ ಏನು ಅಂತಂದರೆ ಅವಳಿ ಜಿಲ್ಲೆಯ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಏನು ರೈತರು ಸೇರಿದಂತೆ ಜನರಿದ್ದಾರೆ ಎಲ್ಲರೂ ಕೂಡ ಆತಂಕಕ್ಕೆ ಒಳಗಾಗಿದ್ದರು. ಯಾಕಂದರೆ ಮುಂದೆ ಯಾವ ರೀತಿ ನಾವು ಬದುಕೋದು ಹೇಗೆ, ಯಾಕಂದರೆ ಕುಡಿಯೋ ನೀರಿಗೂ ಕೂಡ ಬಹಳ ದೊಡ್ಡದಾದಂಥ ಸಮಸ್ಯೆ ಎದುರಾಗ್ತಾ ಇತ್ತು. ಅದರ ಹಿನ್ನೆಲೆಯಲ್ಲಿ ಏನು ಅಂತಂದರೆ ಅನೇಕ ಜನರು ಕೂಡ ದೇವರ ಮೊರೆ ಕೂಡ ಹೋಗಿದ್ರು, ಅನೇಕ ಪೂಜೆ ಪುನಸ್ಕಾರ ಕೂಡ ಮಾಡಿದರು. ಆ ಒಂದು ಫಲವಾಗಿನೇ ಏನು ಅಂತಂದರೆ ಇದೀಗ ಮಹಾರಾಷ್ಟ್ರದಲ್ಲಿ ಕೂಡ ಉತ್ತಮ ಮಳೆ ಆಗಿದೆ ಕಳೆದ 3-4 ದಿನಗಳಿಂದ. ಇದರ ಹಿನ್ನೆಲೆಯಲ್ಲಿ ಏನು ಅಂತಂದರೆ ಇದೀಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ಒಳಹರಿವು ಕೂಡ ಪ್ರಾರಂಭವಾಗಿದೆ. 80,000 ಕ್ಯೂಸೆಕ್ಸ್ನಷ್ಟು ನೀರು ಇದೀಗ ಏನು ಅಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ಹರಿದು ಬಂದಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಏನು ಅಂತಂದರೆ ಎಲ್ಲರೂ ಕೂಡ ರೈತರು ಮತ್ತು ಸೇರಿದಂತೆ ಜನರು ಏನಿದ್ರು ಏನು ಆತಂಕಕ್ಕೆ ಒಳಗಾಗಿದ್ರು ಇದೀಗ ಕೊಂಚ ರಿಲೀಫ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಏನು ನೀರು ಹರಿದು ಬರ್ತಾ ಇದೆ ಇದರಿಂದ ಅಟ್ಲೀಸ್ಟ್ ಕುಡಿಯೋ ನೀರಿನ ಸಮಸ್ಯೆ ಆದರೂ ಬಗೆಹರಿಯುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಅಂತಂದರೆ ಎಲ್ಲರೂ ಕೂಡ ಮಂದಹಾಸ ಮೂಡಿದೆ ಅಂತ ಹೇಳ್ಬೋದು ಎಲ್ಲರ ಮುಖದಲ್ಲಿ ಇದೀಗ. ಆದರೆ ಪ್ರಮುಖವಾಗಿ ಏನು ಅಂತಂದರೆ ನಾವು ಹೋದ ವರ್ಷ ನೋಡೋದಾದರೆ ಇಲ್ಲಿ ಏನು ಅಂತಂದರೆ ಯಾವುದೇ ರೀತಿಯ ಸಮಸ್ಯೆ ಆಗಿರಲಿಲ್ಲ. ಯಾಕಂತಂದರೆ ಜೂನ್ ತಿಂಗಳಲ್ಲೇ ಏನು ಅಂತಂದರೆ ಇಲ್ಲಿ ಮಳೆಯಾಗಿ ಸಂಪೂರ್ಣವಾಗಿ ಏನು ಅಂತಂದರೆ ವಿಜಯಪುರ ಜಿಲ್ಲೆಯಲ್ಲೂ ಮಳೆ ಆಗಿತ್ತು ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ ಉತ್ತಮ ಮಳೆ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಅಂತಂದರೆ 1,00,000ಕ್ಕೂ ಅಧಿಕ ಏನು ಅಷ್ಟು ಒಳಹರಿವು ಕೂಡ ಪ್ರಾರಂಭವಾಗಿತ್ತು ಜೂನ್ ತಿಂಗಳಲ್ಲಿ. ಆದರೆ ಈ ಬಾರಿ ಏನು ಅಂತಂದರೆ ಜುಲೈ ಕಳೆದರೂ ಕೂಡ ನೀರು ಏನು ಪ್ರಾರಂಭ ಆಗಿರಲಿಲ್ಲ ಒಳಹರಿವು. ಇದರಿಂದ ತೀವ್ರ ಆತಂಕಕ್ಕೆ ಜನರು ಕೂಡ ಒಳಗಾಗಿದ್ರು ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ನಾವು ಹೋದ ವರ್ಷಕ್ಕೆ ಹೋಲಿಸಿದರೆ ಈಗಲೂ ಕೂಡ ನಾವು ನೋಡ್ಬೋದು ಯಾವ ರೀತಿ ಸಮಸ್ಯೆ ಉಂಟಾಗಿತ್ತು. ಆ